ಇದು ಸತ್ಯದ ಬೆಳಕು. ನಮ್ಮಗಳ ಆರೋಗ್ಯ ಕಾಪಾಡುತ್ತಿರುವ ಪೌರ ಕಾರ್ಮಿಕರ ಸೇವೆ ಶ್ಲಾಘನೀಯ. ಯಾವುದೇ ವಿಶ್ರಾಂತಿ ಇಲ್ಲದೆ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಪೌರ ಕಾರ್ಮಿಕರ ಸೇವೆ ಶ್ಲಾಘನೀಯ ಎಂದು ಚಿಕ್ಕಬಾಣಾವರ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್ ಅವರು ಹೇಳಿದರು. ಚಿಕ್ಕಬಾಣಾವರ ಪುರಸಭೆಯ ವತಿಯಿಂದ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. ವೈದ್ಯರಿಗಿಂತಲೂ ಪೌರ ಕಾರ್ಮಿಕರು ನಮ್ಮಗಳ ಆರೋಗ್ಯ ಕಾಪಾಡುವಲ್ಲಿ ಹೆಚ್ಚು ಪ್ರಮುಖರು ಎಂದರೆ ತಪ್ಪಾಗಲಾರದು. ಸರ್ಕಾರದ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೆ ಮೊದಲು ತಲುಪಿಸುವುದು ನಮ್ಮ ಕರ್ತವ್ಯವಾಗಿದೆ. ಪೌರ ಕಾರ್ಮಿಕರು ದುಶ್ಚಟಗಳಿಗೆ ಬಲಿಯಾಗದೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸಲಹೆಯನ್ನು ನೀಡಿದರು. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ BM ಚಿಕ್ಕಣ್ಣ ಮಾತನಾಡಿ, ಪೌರ ಕಾರ್ಮಿಕರಿಗೆ ಸಿಗಬೇಕಾದ ಹಕ್ಕುಗಳನ್ನು ಅವರಿಗೆ ಕೊಡಿಸುವುದು ನಮ್ಮ ಆದ್ಯತೆಯಾಗಿದೆ. ಕಸ ಕಂಡರೆ ಪೌರ ಕಾರ್ಮಿಕರನ್ನ ಬೈಯುವುದನ್ನು ರೂಢಿಸಿಕೊಂಡಿರುವ ಸಾರ್ವಜನಿಕರು ಕಸವನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನು ಬಿಡಬೇಕು ಎಂದು ತಿಳಿಸಿದರು. ಪೌರ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಪೌರ ಕಾರ್ಮಿಕರಿಗೆ ಬಹುಮಾನವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ದಾಸರಹಳ್ಳಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಹಾಗೂ ಅನುಭವಿ ಹಿರಿಯ ಪತ್ರಕರ್ತ HR ರಮೇಶ್, ಕಂದಾಯ ಅಧಿಕಾರಿ ರಮೇಶ್, ಕಂದಾಯ ನಿರೀಕ್ಷಕ ಶಿವಕುಮಾರ್, ಕಲ್ಯಾಣ ಇಲಾಖೆಯ ಶ್ಯಾಮಲಾ, ಇಂಜಿನಿಯರ್ಗಳಾದ ಸುಮತಿ, ಸುಮಾ, ಆರೋಗ್ಯ ಇಲಾಖೆಯ ಅಧಿಕಾರಿ ಬಸವರಾಜು, ಕಚೇರಿಯ ಸಿಬ್ಬಂದಿಗಳಾದ ದಾನಪ್ಪ, ಸೌಮ್ಯ, ಗೀತಾ, ಪೌರ ಕಾರ್ಮಿಕರು ಮುಂತಾದವರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಕೆಂಪರಾಜು, ಪೀಣ್ಯ, ದಾಸರಹಳ್ಳಿ. ಎಲ್ಲ ಪೌರ ಕಾರ್ಮಿಕರೇ, ಮತ್ತು ಇನ್ನಿತರೆ ಪುರಸಭೆಯ ಎಲ್ಲ ಅಧಿಕಾರಿಗಳೇ ಮಾತನಾಡುತ್ತಿದ್ದಾರೆ. ನನ್ನ ಮಕ್ಕಳು ಮಾತಾಡೋದಕ್ಕೆ ಕೊನೆ ಮಾತಾಡಿ ಸರ್, ಯಾಕೆಂದರೆ ಮಾತಾಡೋದೆಲ್ಲ ಅವರೇ ಮಾತಾಡ್ತಿದ್ದಾರೆ. ನಾನು ಮಾತಾಡೋಕ್ಕೆ ಯಾವ ಇದರಲ್ಲಿ ಮಾತಾಡಬೇಕು ಅಂತ ಆಲೋಚನೆ ಮಾಡುವಂಥ ಸಂಕಟಕ್ಕೆ ತೊಂದರೆ ಇಲ್ಲ. ಇವತ್ತು ತಾನೇ ಪೌರ ಕಾರ್ಮಿಕರು ಎಲ್ಲರೂ ಹೇಳ್ತೀವಿ, ಪೌರ ಕಾರ್ಮಿಕರು ದಿನಾಚರಣೆ ದಿವಸ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸ್ತೀವಿ ಅಥವಾ ಅವ್ರ ಬಗ್ಗೆ ಹೋಗ್ತೀವಿ. ಬೇರೆ ದಿನದಲ್ಲಿ ಹೋಗ್ತೀನಿ ನಾವೆಲ್ಲ ಆಲ್ಮೋಸ್ಟ್ ಇಲ್ಲ. ಈಗಾಗಲೇ ನಮ್ಮ ಪೌರ ಕಾರ್ಮಿಕರ ಸಮಸ್ಯೆಗಳು ತುಂಬ ಇದೆ. ಹಿಂದೆ ಗ್ರಾಮ ಪಂಚಾಯತಿಯಿಂದ ಅವರು ಹೋಗ್ತಾ ಇದ್ದಾರೆ. ಇದುವರೆಗೂ ಯಾವುದೇ ರೀತಿಯ ಸರ್ಕಾರದಿಂದ ಅನುಮೋದನೆಗಳಾಗ್ತೀರ ಇತ್ತು. ಈಗ ಮುಖ್ಯಾಧಿಕಾರಿಗಳು ಬಂದಾಗ ಅದನ್ನು ಹೊಂದಿಕೊಂಡು ಈಗಾಗಲೇ ಸರ್ಕಾರದ ಕಾರ್ಯದರ್ಶಿಗಳ ಲೆವೆಲಲ್ಲಿದೆ. ಈಗಷ್ಟೇ ನಮ್ಮ ದಾನಪ್ಪ ಸಾಹೇಬರು ಒಂದು ಅರ್ಧ ಗಂಟೆ ಮುಂಚೆ ನಾವು ಕಚೇರಿ ಚರ್ಚೆ ಮಾಡೋದು ಹಿಂಗಿದೆ, ಸರ್ಕಾರದ ಮಾತಾಡಬೇಕು, ದಯವಿಟ್ಟು ಹಿಂಗಿದೆ ಅಂತ ನಾನು ಗಮನಕ್ಕೆ ತಂದರು. ನಾನು ಸರ್ಕಾರ ಕಾರ್ಯದರ್ಶಿಗಳು ಭೇಟಿ ಮಾಡಿ ಮಾತಾಡ್ತಿದ್ದ ಹೇಳಿದ್ವಿ. ಅದರಲ್ಲೂ ಕೆಲವು ಇನ್ನ 5 ವರ್ಷ, 6 ವರ್ಷ, 8 ವರ್ಷ, 10 ವರ್ಷ ಅಷ್ಟೇ ಇದೆ. ಏನೋ ಕೊನೆಗಾಲದಲ್ಲಾದರೂ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಮುಖ್ಯಾಧಿಕಾರಿಗಳು ಈ ಕಡೆ ತುಂಬ ಗಮನ ವಹಿಸಬೇಕು ಅಂತ ಹೇಳಿ ಒಂದು ಬೇಡಿಕೆ ಇಡ್ತೀನಿ. ಯಾಕೆಂದರೆ ನಾವು ಏನಾದರೂ ಮಾಡಲಿಲ್ಲ ಅಂದರೆ ಕೊನೆಗಾಲದಲ್ಲಿ ಅವರ ಜಿಗುಪ್ಸೆಯಲ್ಲೇ ಅವ್ರಿಗೆ ಸಮಾಧಾನ ಇದ್ದಂಗೆ ಆಗುತ್ತೆ. ಆಮೇಲೆ ಇತ್ತೀಚೆಗೆ ನಮ್ಮ ಪೌರ ಕಾರ್ಮಿಕರು ಅನಾರೋಗ್ಯದಿಂದ ಮನೆ ಆಸ್ಪತ್ರೆಗೆ ಹೋಗಿ ಸುಮಾರು ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದ್ರ ಬಗ್ಗೆ ಈ ವೇದಿಕೆ ಮುಖ್ಯಾಧಿಕಾರಿಗಳಿಗೆ ಹೇಳ್ತೀನಿ, ಏನು ನಿಮ್ಮ ಪುರಸಭೆ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಅವ್ರನ್ನ ಕೈನ ತಗೊಂಡು ಅವ್ರನ್ನ ಗಣನೆಗೆ ತಗೊಂಡು ಅವನಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕು. ಮತ್ತು ಮಾನ್ಯ ಶಾಸಕರು ನಾನು ಮನವಿ ಮಾಡ್ಕೊಳ್ತೀನಿ, ವೈಯಕ್ತಿಕವಾಗಿ ಅವ್ರ ಕಡೆ ಸಹಾಯ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಕಮಿಟಿ ವತಿಯಿಂದ ನಾನೇನು ಮಾಡಬೇಕು ನಾನು ಸಹ ಮಾಡ್ತೀನಿ. ಯಾಕೆಂದರೆ ಕೂಲಿ ಮಾಡ್ಕೊಂಡು ಹೋಗೋಕ್ಕೆ ಬೇರೆ ಏನು ಪ್ರೋಸೆಸ್ ಇಲ್ಲ. ಹಾಗಾಗಿ ಏನಾದರೂ ಈ ಥರ ಅನಾರೋಗ್ಯ ಆದಾಗ, ಸಮಸ್ಯೆಗಳಾದಾಗ ನಾವು ಸ್ಪಂದಿಸ್ತಿಲ್ಲ ಅಂದರೆ ನಾವು ಈ ಕಾರ್ಯಕ್ರಮ ಮಾಡಿ ಪ್ರಯೋಜನ ಇಲ್ಲ ಅನ್ನೋದು ನನ್ನ ಭಾವನೆ. ಅದೇ ರೀತಿ ಪೌರ ಕಾರ್ಮಿಕರಿಗೆ ನಾವೆಲ್ಲ ಏನು ಮಾಡ್ತೀವಿ, ಮನೇಲಿ ನಮ್ಮ ಮನೆ ಕಸ ಪಕ್ಕದ ಸೈಡ್ ಹೋದರೆ ನಮಗೆ ತೊಂದರೆ ಇಲ್ಲ ಅಂತ ನಾವು ಅಂದ್ಕೊಂತೀವಿ. ನಮ್ಮ ಮನೆಗೆ ಪಕ್ಕಕ್ಕೆ ಹೋಗೋದು ಕಸ. ಹಾಗಾಗಿ ನಾವು ಸಾರ್ವಜನಿಕರು ಮನವಿ ಮಾಡ್ತೀವಿ, ಸಾರ್ವಜನಿಕರು ಈ ಕಡೆ ಗಮನ ಹರಿಸ್ಬೇಕು. ಕಸಿನ ಗಾಡಿಗಳು ಬರ್ತವೆ, ಕಸಿನ ಗಾಡಿಗೆ ಹಾಕಬೇಕು, ಕಸ ಎಲ್ಲ ಹಾಕಬೇಕು. ಆಗಿನ ಗಾಡಿ ಬರಲಿಲ್ಲ ಅಂದ್ರೆ ಯಾರು ಹೇಳ್ಬೇಕು ಮಾಡಿದಿರಿ. ಯಾವ ರೀತಿ ಎಲ್ಲ ಇತ್ತು, ಮತ್ತು ಕೆಲವರಿಗೆಲ್ಲ ಸನ್ಮಾನಗಳು ಮಾಡಿದ್ರಿ, ಪ್ರೈಸ್ ಕೊಟ್ರಿ. ಇದು ಓವರಾಲ್ ಹೇಳೋದಾದ್ರೆ ಸೋಲಿ ಸೆಪ್ಟೆಂಬರ್ 23ನೇ ತಾರೀಕು ಆಚರಣೆ ಮಾಡಿದ್ವಿ. ನಮ್ಮ ಕರ್ನಾಟಕ ರಾಜ್ಯದ ಬಹುತೇಕ
ಸಿಬ್ಬಂದಿ ವರ್ಗದವರು ದಿನಚರಿ ಇದನ್ನು ತೊಡಗಿದ ಈಗಿನ ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪೌರ ಕಾರ್ಮಿಕರಿಗೆ ಕ್ರೀಡಾಕೂಟದಲ್ಲಿ ವಿಜೇತರಾಗಿದ್ದಂತಹ ಕ್ರೀಡಾಪಟುಗಳಿಗೆ ಬಹುಮಾನಗಳನ್ನು ಪೌರ ಕಾರ್ಮಿಕರಿಗೆ ಸನ್ಮಾನ ಸೂಚನೆ ಹಾಗೂ ಇದೇ ರೀತಿಯಲ್ಲಿ ನೀರು ಸರಬರಾಜು ಸಮಿತಿಯು ಸಹ ಸನ್ಮಾನವನ್ನು ಏರ್ಪಡಿಸಿದೆ. ಅದೇ ರೀತಿ ಎಲ್ಲರೂ ಮುಂದೆ ಸನ್ಮಾನಕ್ಕೆ ಸ್ವೀಕಾರ ಮಾಡಿದ್ದಾರೆ. ನಾವು ಶುಭಾಶಯ. ಅಲ್ಲ, ಕೆಲವರಿಗೆ ಅದೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಕಾಯಮತ್ತಿಗೆ ಸರ್ಕಾರದಿಂದ ಚಿಕ್ಕಮಗಳೂರು ಪುರಸಭೆ, ಸೋಮಶೆಟ್ಟಿ ಮತ್ತು ಚಿಕ್ಕಮಗಳೂರು ಗ್ರಾಮ ಪಂಚಾಯತ್ ಎರಡು ಗ್ರಾಮ ಪಂಚಾಯತ್ನ ಪುರಸಭೆಯಲ್ಲಿ ನೋಟಿಫಿಕೇಶನ್ ಆ ಗ್ರಾಮ ಪಂಚಾಯತಿನಲ್ಲಿ ಕಾರ್ಯನಿರ್ವಹಿಸತಕ್ಕ ಪೌರ ಕಾಯಂ ಪೌರ ಕಾರ್ಯಕ್ರಮ ಅಂದರೆ ಪೌರ ಸೇವಾ ಇಲಾಖೆಯಲ್ಲಿ ಮೀನಾರಿಗೆ ಹೋಗಿ ಕಾಯಂ ಆದ ನಂತರ ಅವರನ್ನು ಕಾಯಂ ಪೌರ ಕಾರ್ಮಿಕರ ಪರಿಗಣಿಸಿದ್ದು ಆವಾಗ ಸರ್ಕಾರ ಅವರಿಗೆ ಪೌರ ಕಾರ್ಮಿಕರ ದಿನಾಚರಣೆ ಸಂದರ್ಭದಲ್ಲಿ 7,000 ವಿಶೇಷ ಭತ್ಯೆ. ಅದೇ ರೀತಿಯಲ್ಲಿ ಕಾಯಂ ಆದ ನಂತರ ಅವ್ರಿಗೂ 10,000 ವಿಶೇಷ ಭತ್ಯೆ, ಆಮೇಲೆ ಸಂಕಷ್ಟ ಭತ್ಯೆ ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.